ನಮಸ್ಕಾರ ಎಲ್ರಿಗೂ. ನನ್ನ ಯೂಟ್ಯೂಬ್ ಚಾನಲ್ ಕಥನಿಗೆ ಮತ್ತೆ ಸ್ವಾಗತ. ನಾನು ನಿಮ್ಮ ರಂಜನಾ ಶೆಟ್ಟಿ. ನಾನಿವತ್ತು ನಿಮಗೊಂದು ಇಂಟ್ರೆಸ್ಟಿಂಗ್ ಕಥೆಯನ್ನು ಹೇಳೋಣ ಅಂತ ಬಂದಿದ್ದೀನಿ. ಇದು ನಡೆದಿರೋದು ಬೆಂಗಳೂರಿನ ಒಂದು ಲೇಡೀಸ್ ಹಾಸ್ಟೆಲಲ್ಲಿ. ಈ ಕಥೆನ ಕಂಪ್ಲೀಟಾಗಿ ಕೇಳಿದರೆ ಖಂಡಿತ ನೀವಂತೂ ಬೆಚ್ಚಿ ಬೀಳ್ತೀರಾ. ಸೊ ಎಲ್ಲಿನೂ ಮಿಸ್ ಮಾಡದೆ ಈ ವಿಡಿಯೋನ ಕೊನೆ ತನಕ ನೋಡಿ. ಸೌಮ್ಯ ಮೂಲತಃ ಮೈಸೂರವರು. ಎಜುಕೇಷನ್ ಕಾರಣಕ್ಕೆ ಅವರು ಬ್ಯಾಂಗ್ಳೂರಿಗೆ ಬರ್ತಾರೆ. ಆದರೆ ಅವರ ಫ್ಯಾಮಿಲಿಯೆಲ್ಲ ಇರೋದು ಮೈಸೂರಲ್ಲಿ. ಬ್ಯಾಂಗ್ಳೂರಲ್ಲಿ ಅವರ ಸಂಬಂಧಿಕರು ಯಾರೂ ಇರಲ್ಲ. ಫ್ರೆಂಡ್ಸ್ ಎಲ್ಲರೂ ಕೂಡ ಪಿ ಜಿಯಲ್ಲಿದ್ದರು. ಹಾಗಾಗಿ ಸೌಮ್ಯ ಕೂಡ ಪಿ ಜಿಗೆ ಹೋಗಬೇಕಾಗಿತ್ತು. ಆದರೆ ಸೌಮ್ಯ ತುಂಬ ಬಡ ಕುಟುಂಬದಿಂದ ಬಂದ ಹುಡುಗಿ. ಅವರ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ಅವಳನ್ನು ಓದಿಸಿದ್ರು. CETಯಲ್ಲಿ ಒಳ್ಳೆ ರ್ಯಾಂಕ್ ಬಂದಿದ್ದಕ್ಕೆ ಬ್ಯಾಂಗ್ಳೂರಲ್ಲಿ ಒಂದು ಒಳ್ಳೆ ಕಾಲೇಜಲ್ಲಿ ಅವಳಿಗೆ ಸೀಟ್ ಸಿಕ್ಕಿರುತ್ತೆ. ಇಲ್ಲ ಅಂದರೆ ಅವರು ಬ್ಯಾಂಗ್ಳೂರಿಗೆ ಕಳಿಸೋ ಸಿಚುವೇಷನಲ್ಲಿ ಕೂಡ ಇರಲಿಲ್ಲ. PG ಮಾಡೋದಾದರೆ ಮಂತ್ಲಿ ಮಿನಿಮಮ್ 5,000 ಬೇಕಾಗುತ್ತೆ. ಅದನ್ನು ಕೊಡೋಷ್ಟು ಶಕ್ತಿ ಸೌಮ್ಯ ಅಪ್ಪ ಅಮ್ಮಂಗೆ ಇರಲ್ಲ. ಅದಕ್ಕೆ ಸೌಮ್ಯ ಅವರ ಫ್ರೆಂಡ್ ಒಬ್ಬರು ಹೇಳಿದರು ಅಂತ ಅವರ ಕಾಲೇಜ್ಗೂ ಹತ್ತಿರ ಆಗೋದ್ರಿಂದ ಕೆಂಗೇರಿ ಹತ್ತಿರ ಇರುವ ಒಂದು ಗರ್ಲ್ಸ್ ಹಾಸ್ಟೆಲ್ಗೆ ಇವರು ಜಾಯ್ನ್ ಆಗ್ತಾರೆ. ಅಲ್ಲಿ ಸ್ಟಾರ್ಟಿಂಗಲ್ಲಿ ಅಡ್ಮಿಷನ್ಗೆ ಒಂದು 500 ಬಿಟ್ಟರೆ ಇನ್ನೇನು ಅಲ್ಲಿ ಕೊಡೋ ಹಾಗಿರಲಿಲ್ಲ. ಹಾಗಾಗಿ ಇದೇ ಬೆಸ್ಟ್ ಅಂತ ಫ್ರೆಂಡ್ಸ್ ಹೆಲ್ಪ್ ತಗೊಂಡು ಲಗೇಜೆಲ್ಲ ಆ ಹಾಸ್ಟೆಲ್ಗೆ ಶಿಫ್ಟ್ ಮಾಡ್ಕೋತಾಳೆ. ಸೌಮ್ಯ ಇರೋ ರೂಮಲ್ಲಿ ಟೋಟಲ್ 3 ಬೆಡ್ ಇತ್ತು. ಅಂದರೆ ಅಲ್ಲಿ 3 ಮೆಂಬರ್ಸ್ ಇರಬಹುದು ಅಂತ. ಆದರೆ ಆ ರೂಮ್ನ ಇಬ್ಬರಿಗೆ ಮಾತ್ರ ಕೊಟ್ಟಿದ್ರು. ಒಂದು ಸೌಮ್ಯ, ಇನ್ನೊಂದು ರಕ್ಷಾ ಅನ್ನೋ ಒಬ್ಬಳು ಹುಡುಗಿ. ಸೌಮ್ಯ ಫಸ್ಟ್ ಡೇ ಹೋದಾಗ ಇನ್ನೊಬ್ರು ಯಾರು ಬರ್ತಾರೆ ಅಂತ ಕೇಳಿದಾಗ ರಕ್ಷಾ, ಇಲ್ಲ ಈ ರೂಮಲ್ಲಿ ನಾವಿಬ್ಬರೇ ಇರೋದು, ಬೇರೆ ಯಾರೂ ಬರಲ್ಲ ಅಂತ ಹೇಳ್ತಾಳೆ. ಆಗ ಸೌಮ್ಯ, ಮತ್ತ್ಯಾಕೆ 3 ಬೆಡ್ ಮತ್ತು 3 ವಾರ್ಡ್ರೋಬ್ ಇದೆ ಅಂತ ಕೇಳಿದಾಗ ರಕ್ಷಾ, ಏನು ನನಗೂ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಸೌಮ್ಯ ಸರಿ ಅಂತ ಸುಮ್ಮನಾಗ್ತಾಳೆ. ಫಸ್ಟ್ ಡೇನೇ ಸೌಮ್ಯ ಮತ್ತು ರಕ್ಷಾ ತುಂಬ ಕ್ಲೋಸ್ ಆಗ್ತಾರೆ. ರಕ್ಷಾ ಚೆನ್ನಾಗೇ ಮಾತಾಡ್ತಾ ಇದ್ಲು. ಆದರೆ ಅವರಿಬ್ಬರ ಕಾಲೇಜ್ ಬೇರೆ ಬೇರೆ ಆಗಿದ್ದರಿಂದ ರಕ್ಷಾ ಮಧ್ಯಾಹ್ನ ಕಾಲೇಜ್ಗೆ ಹೋದರೆ ಸೌಮ್ಯ ಬೆಳಿಗ್ಗೆ ಹೋಗ್ತಾ ಇದ್ಲು. ಊಟ ತಿಂಡಿ ಯಾವುದಕ್ಕೂ ಕೂಡ ರಕ್ಷಾ ಬರ್ತಾ ಇರಲಿಲ್ಲ. ಯಾಕೆಂದರೆ ಅವಳು ಅದೆಲ್ಲ ಹೊರಗಡೆನೇ ಮಾಡ್ತಾ ಇದ್ಲು. ಹೀಗೆ 1 ವೀಕ್ ಆಯಿತು. ಅವತ್ತು ಮಿಡ್ನೈಟ್ ಒಂದು 2 ಗಂಟೆಗೆ ಸೌಮ್ಯಗೆ ಕಾಲ್ ಬರುತ್ತೆ. ಕಾಲ್ ಮಾಡಿದ್ದು ಸೌಮ್ಯ ಅವರ ಅಮ್ಮ, ಅವರ ದೂರದ ಸಂಬಂಧಿಯೊಬ್ಬರು ತೀರ್ ಹೋದರು ಅಂತ ಹೇಳೋಕ್ಕೆ. ಆಗ ಕಾಲ್ ಪಿಕ್ ಮಾಡೋಕ್ಕೆ ಸೌಮ್ಯ ಎದ್ದಾಗ ರಕ್ಷಾ ಮಲ್ಗೆ ಇರಲಿಲ್ಲ. ಸುಮ್ಮನೆ ಗೋಡೆಗೆವರೆಗೆ ಕೂತ್ಕೊಂಡಿದ್ಲು. ಸೌಮ್ಯ ಕಾಲ್ ಕಟ್ಟಾದ್ಮೇಲೆ ಯಾಕೆ ಕೂತಿದ್ಯಾ, ಏನಾಯಿತು ಅಂತ ಕೇಳಿದಾಗ ಇಲ್ಲ ನಿದ್ದೆ ಬರ್ತಿಲ್ಲ ಅಂತ ಹೇಳ್ತಾಳೆ. ಸೌಮ್ಯ ಸ್ವಲ್ಪ ಹೊತ್ತು ಅವಳನ್ನು ಮಾತಾಡಿಸಿ ಮತ್ತೆ ಮಲ್ಕೋತಾಳೆ. ಅದಾದ ಮೇಲೆ ಕಂಟಿನ್ಯೂಸ್ ಆಗಿ ಹೀಗೆ ಆಗ್ತಾ ಇತ್ತು. ಬೆಳಿಗ್ಗೆ 4 ಗಂಟೆ ತನಕ ರಕ್ಷಾ ನಿದ್ದೆ ಮಾಡ್ದೇನೆ ಕೂರ್ತಾ ಇದ್ಲು. ಸೌಮ್ಯ ಅವಾಗವಾಗ ಎದ್ದು ಮಲ್ಕೋ, ಯಾಕೆ ನಿದ್ದೆ ಮಾಡ್ತಿಲ್ಲ ಅಂತ ಕೇಳಿದ್ರು ಅವಳೇನು ಜಾಸ್ತಿ ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ. ಸೌಮ್ಯನೂ ಹೋಗ್ಲಿ ಅಂತ ಬಿಟ್ಟಾಕಿದ್ಲು, ಏನೂ ಕೇಳೋಕೆ ಹೋಗ್ತಾ ಇರಲಿಲ್ಲ. ಹೀಗೆ ಒಂದು 3-4 ದಿನ ಆದಮೇಲೆ ಅವತ್ತೊಂದು ದಿನ ರಾತ್ರಿ ಊಟ ಮಾಡಿ ಅವರಿಬ್ಬರು ರೂಮಲ್ಲಿ ಮಲಗಿರ್ತಾರೆ. ಸೌಮ್ಯಗೆ ನಿದ್ದೆನೇ ಬರ್ತಾ ಇರಲ್ಲ ಅಂತ ಎದ್ದು ರೀಲ್ಸ್ ನೋಡ್ತಾ ಇದ್ಲು. ಆಗ ಪಕ್ಕದಲ್ಲಿ ರಕ್ಷಾ, ಯಾಕಿನ್ನೂ ಮಲಗಿಲ್ಲ, ಟೈಮ್ ಆಯ್ತಲ್ಲ ಮಲ್ಕೊ ಅಂದಾಗ ಸೌಮ್ಯ, ಅಯ್ಯೋ ನನಗೆ ಯಾಕೋ ನಿದ್ದೆನೇ ಬರ್ತಾ ಇಲ್ಲ, ಇವತ್ತು ಕಾಲೇಜಿಂದ ಬೇರೆ ಬೇಗ ಬಂದೆ, ಮಧ್ಯಾಹ್ನ ಕೂಡ ಮಲ್ಕೊಂಡಿದ್ದೆ, ಅದಕ್ಕೆ ಮೋಸ್ಟ್ಲಿ ನಿದ್ದೆ ಬರ್ತಿಲ್ವೇನೋ ಅಂದಾಗ ರಕ್ಷಾ, ಹಾಗಾದರೆ ನೀನು ಹೊರಗಡೆ ಹೋಗಿ ಮೊಬೈಲ್ ನೋಡು, ನನಗೆ ಲೈಟ್ ಕಣ್ಣಿಗೆ ಹೊಡಿತಾ ಇದೆ, ನಿದ್ದೆ ಮಾಡೋಕ್ಕಾಗ್ತಿಲ್ಲ ಅಂತ ಸ್ವಲ್ಪ ರೂಢಾಗಿಯೇ ಹೇಳ್ತಾಳೆ. ಸೌಮ್ಯಗೆ ಅವಳ ಮಾತು ಕೇಳಿ ಸ್ವಲ್ಪ ಬೇಜಾರಾಗುತ್ತೆ. ಇವಳು ಡೈಲಿ ಇಡೀ ರಾತ್ರಿ ಎಲ್ಲ ಕೂತ್ಕೊಂಡಿರ್ತಾಳೆ. ನಾನು ಒಂದಿನೂ ಏನೂ ಹೇಳಿರಲ್ಲ. ನಾನಿವತ್ತು 1 ಡೇ ಕೂತ್ಕೊಂಡಿದ್ದಕ್ಕೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದಾಳೆ ಅಂತ ಅಂದ್ಕೊಂಡು ಅವಳಿಗೆ ಏನೂ ರೆಸ್ಪಾಂಡ್ ಮಾಡದೆ ಮೊಬೈಲ್ನ ಸೈಡಲ್ಲಿ ಇಟ್ಟು ಆ ಕಡೆ ತಿರ್ಕೊಂಡು ಮಲ್ಕೋತಾಳೆ. ಆದರೆ ಅವಳಿಗೆ ನಿದ್ದೆ ಬರ್ತಾನೇ ಇರಲ್ಲ. ಟೈಮ್ 1 ಗಂಟೆ ಆಗಿತ್ತು. ರಕ್ಷಾ ಬೆಡ್ಡಿಂದ ಕೆಳಗೆ ಇಳಿತಾ ಇದ್ದಾಳೆ ಅಂತ ಸೌಮ್ಯಗೆ ಗೊತ್ತಾಗುತ್ತೆ. ಆದರೆ ಅವಳು ಏನು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಅವಳು ಏನು ಮಾಡ್ತಾಳೆ ಅಂತ ನೋಡಬೇಕು ಅಂತ ಸುಮ್ಮನೆ ನಿದ್ದೆ ಬಂದಿರೋ ಥರ ನಾಟಕ ಮಾಡ್ತಾ ಇದ್ಲು. ರಕ್ಷಾ ಬೆಡ್ಡಿಂದ ಇಳಿದು ಸೀದಾ ವಾಶ್ರೂಮ್ಗೆ ಹೋಗಿ ಮುಖ ತೊಳ್ಕೊಂಡು ಅಲ್ಲಿ ಇನ್ನೊಂದು ವಾರ್ಡ್ರೋಬ್ ಇತ್ತಲ್ಲ ಅದನ್ನು ಓಪನ್ ಮಾಡ್ತಾಳೆ. ಸೌಮ್ಯಗೆ ಶಾಕ್ ಆಗುತ್ತೆ. ಯಾಕೆಂದರೆ ಅವರಿಬ್ಬರಿಗೂ ಸಪ್ರೇಟ್ ವಾರ್ಡ್ರೋಬ್ ಕೊಟ್ಟಿದ್ರು.
ಇನ್ನೊಂದು ವಾರ್ಡ್ರೋಬ್ ಲಾಕ್ ಸಹ ಓಪನ್ ಆಗ್ತಾ ಇರಲಿಲ್ಲ. ಇವಳು ಯಾಕೆ ಈ ಡೋರ್ ಓಪನ್ ಮಾಡ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ಲು. ಡೋರ್ ಓಪನ್ ಮಾಡಿ ಅದರಲ್ಲಿದ್ದ ಒಂದು ಸೀರೆನ ತೆಗೆದು ಬಳೆ ಇಯರಿಂಗ್ಸ್ ಎಲ್ಲ ಹಾಕ್ಕೊಂಡು ಸೀರೆ ಉಟ್ಕೊಂಡು ರಕ್ಷಾ ರೆಡಿ ಆಗ್ತಾ ಇದ್ಲು. ಸೌಮ್ಯಗೆ ಇವಳು ಎಲ್ಲಿ ಹೋಗೋಕೆ ಹೀಗೆಲ್ಲ ರೆಡಿ ಆಗ್ತಿದ್ದಾಳೆ ಅಂತಲೇ ಗೊತ್ತಾಗ್ತಾ ಇರಲ್ಲ. ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ಲು. ಸೀರೆ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದು, ಕನ್ನಡಿ ಎದುರು ನಿಂತ್ಕೊಂಡು ಏನೇನೋ ಎಕ್ಸ್ಪ್ರೆಷನ್ ಕೊಡೋದೆಲ್ಲ ಮಾಡ್ತಾ ಇದ್ಲು. ಆಗ ಸಡನ್ನಾಗಿ ಅವಳು ಸೌಮ್ಯಳ ಕಡೆ ತಿರುಗ್ತಾಳೆ. ಆಗ ಸೌಮ್ಯ ಇಮ್ಮಿಡಿಯೇಟ್ ಆಗಿ ಕಣ್ಣು ಮುಚ್ಕೋತಾಳೆ. ಅವಳು ಸೀದಾ ಸೌಮ್ಯಳ ಹತ್ರ ಬಂದು ಅಲ್ಲೇ ಬೆಡ್ ಕೆಳಗೆ ಕೂತಿದ್ಲು. ಸೌಮ್ಯಗೆ ಏನೂ ಕಾಣಿಸ್ತಾ ಇರಲ್ಲ, ಆದರೆ ಬಂದು ಕೂತ್ಕೊಂಡಿರೋ ಫೀಲ್ ಅವಳಿಗೆ ಆಗುತ್ತೆ. ಅದಕ್ಕೆ ಅವಳು ಕಣ್ಣು ಓಪನ್ ಮಾಡೋಕ್ಕೆ ಹೋಗಲ್ಲ. ಸಿಕ್ಕಾಪಟ್ಟೆ ಭಯ ಆಗ್ತಾ ಇತ್ತಂತೆ. ಆಗ ನಿಧಾನಕ್ಕೆ ಗೋಡೆ ಕಡೆ ತಿರುಗಿ ಸೌಮ್ಯ ಮಲ್ಕೋತಾಳೆ. ಅವಳು ಗೋಡೆ ಕಡೆ ತಿರುಗಿ ಒಂದು 10 ಸೆಕೆಂಡ್ ಆದಮೇಲೆ ನಿಧಾನಕ್ಕೆ ಕಣ್ಣು ಓಪನ್ ಮಾಡಿ ನೋಡಿದರೆ ರಕ್ಷಾ ಗೋಡೆ ಹತ್ರ ಕೂತ್ಕೊಂಡು ಇವಳನ್ನೇ ನೋಡ್ತಾ ಇದ್ಲಂತೆ. ಇದನ್ನು ನೋಡಿ ಭಯಕ್ಕೆ ಸೌಮ್ಯ ಬೆಡ್ಡಿಂದ ಇಳಿದು, ರಕ್ಷಾ ಏನಾಯ್ತು ನಿನಗೆ, ಯಾಕೆ ಹೀಗಿದೆಯಾ ಅಂತ ಭಯದಲ್ಲೇ ಕೇಳ್ತಾಳೆ. ಅವಳು ಏನೂ ರೆಸ್ಪಾಂಡ್ ಮಾಡಲ್ಲ. ಜೋರಾಗಿ ನಕ್ಕೊಂಡು ಅಲ್ಲೇ ಬೆಡ್ ಮೇಲೆ ಕೂತ್ಕೊಂಡು ಸೌಮ್ಯಳ ಹತ್ತಿರ ಇಲ್ಲಿ ಬಾ ಅಂತ ಕರೀತಾಳೆ. ಸೌಮ್ಯ ಭಯಕ್ಕೆ ಬೆವರಿ ಹೋಗಿದ್ಲು. ರೂಮಿಂದ ಆಚೆ ಓಡೋ ಹಾಗೂ ಇಲ್ಲ, ಯಾಕೆಂದರೆ ಬೆಡ್ ಡೋರ್ ಹತ್ರನೇ ಇತ್ತು. ರಕ್ಷಾ ಅಲ್ಲೇ ಬೆಡ್ ಮೇಲೆ ಕೂತ್ಕೊಂಡಿದ್ರಿಂದ ಏನಾದರೂ ಮಾಡಿದರೆ ಅಂತ ಸೌಮ್ಯಗೆ ಯೋಚನೆ. ಆಗ ರಕ್ಷಾ ನಿಧಾನಕ್ಕೆ ಬೆಡ್ಡಿಂದ ಇಳ್ಕೊಂಡು ಸೌಮ್ಯಳ ಹತ್ರ ಬರೋಕ್ಕೆ ಶುರು ಮಾಡ್ತಾಳೆ. ಸೌಮ್ಯ ಗಾಬರಿಯಿಂದ ಸೀದಾ ವಾಶ್ರೂಮ್ ಒಳಗಡೆ ಹೋಗಿ ಡೋರ್ನ ಲಾಕ್ ಮಾಡ್ಕೋತಾಳೆ. ಹೊರಗಡೆಯಿಂದ ರಕ್ಷಾ ಜೋರಾಗಿ ಡೋರ್ನ ಬಡಿತಾ ಇದ್ಲು. ಸೌಮ್ಯ ಕೂಗೋಕ್ಕೆ ಶುರು ಮಾಡ್ತಾಳೆ, ಹೆಲ್ಪ್ ಮಾಡಿ ಅಂತ. 1-2 ನಿಮಿಷಕ್ಕೆ ವಾರ್ಡನ್ ಮತ್ತು ರಕ್ಷಾ ಸೌಮ್ಯ ಏನಾಯಿತು, ಡೋರ್ ಓಪನ್ ಮಾಡು ಅನ್ನೋಕ್ಕೆ ಶುರು ಮಾಡ್ತಾರೆ. ವಾರ್ಡನ್ ವಾಯ್ಸ್ ಕೇಳಿದ ತಕ್ಷಣ ಸೌಮ್ಯ ಡೋರ್ ಓಪನ್ ಮಾಡಿದಾಗ ವಾರ್ಡನ್ ಮತ್ತು ರಕ್ಷಾ ಇಬ್ಬರು ಹೊರಗಡೆ ಇದ್ದರು. ಏನಾಯಿತು, ಯಾಕೆ ಕೂಗ್ತಾ ಇದೆಯಾ ಅಂತ ಅವಳನ್ನು ಬೆಡ್ ಮೇಲೆ ಕೂರಿಸ್ತಾರೆ. ರಕ್ಷಾನ ನೋಡಿ ಸೌಮ್ಯಗೆ ಮಾತೇ ಬರೋದಿಲ್ಲ, ಯಾಕೆಂದರೆ ಅವಳು ನಾರ್ಮಲ್ ಆಗಿ ಟ್ರ್ಯಾಕ್ ಪ್ಯಾಂಟ್ ಟೀ ಶರ್ಟ್ ಹಾಕ್ಕೊಂಡು ನಿಂತಿದ್ಲು. ಈಗಷ್ಟೇ ನಿದ್ದೆಯಿಂದ ಎದ್ದಿರೋ ಥರ ಕಾಣಿಸ್ತಾ ಇದ್ಲು. ವಾರ್ಡನ್ ಸೌಮ್ಯಳ ಹತ್ರ ಯಾಕೆ ನೀನು ಬಾತ್ರೂಮ್ ಒಳಗಡೆ ಹೋದೆ, ಯಾಕೆ ಹೀಗೆ ಕಿರ್ಚಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ರಕ್ಷಾ ಕೂಡ ಹೇಳ್ತಾಳೆ, ನಾನು ವಾರ್ಡನ್ ಬರೋಕ್ಕೆ ಮುಂಚೆಯಿಂದನೂ ಅಷ್ಟು ಕೂಗ್ತಾ ಇದ್ದೀನಿ, ನೀನು ಡೋರ್ ಓಪನ್ ಮಾಡಲೇ ಇಲ್ಲ, ಅದಕ್ಕೆ ನಾನು ವಾರ್ಡನ್ನ ಕರ್ಕೊಂಡು ಬಂದೆ, ಅವ್ರು ಬಂದ ಮೇಲೇ ನೀನು ಡೋರ್ ಓಪನ್ ಮಾಡಿದ್ದು ಅಂದಾಗ ಸೌಮ್ಯ ನೀನು ಯಾಕೆ ಸೀರೆ ಎಲ್ಲ ಉಟ್ಕೊಂಡು ಆ ಥರ ಆಡ್ತಿದ್ದೆ ಅಂತ ಕೇಳ್ತಾಳೆ. ವಾರ್ಡನ್ ಮತ್ತು ರಕ್ಷಾ ಇಬ್ಬರು ಮುಖ ನೋಡ್ಕೋತಾ ಇದ್ರು. ವಾರ್ಡನ್ ಸೌಮ್ಯಳ ಹತ್ತಿರ ಅವಳೆಲ್ಲಿ ಸೀರೆ ಉಟ್ಕೊಂಡಿದ್ಲು, ಪ್ಯಾಂಟ್ ಶರ್ಟಲ್ಲೇ ಕೆಳಗಡೆ ಬಂದಿತ್ತು, ಯಾಕೆ ಏನೇನೋ ಮಾತಾಡ್ತಾ ಇದೆಯಾ ಅಂತ ಅಂದಾಗ ಸೌಮ್ಯ ಏನೂ ಹೇಳೋಕ್ಕೋಗಲ್ಲ, ನಾನು ಮನೆಗೆ ಹೋಗಬೇಕು ಅಂತ ಹೇಳ್ತಾಳೆ. ಅದಕ್ಕೆ ವಾರ್ಡನ್, ಈ ರಾತ್ರಿಯಲ್ಲಿ ಎಲ್ಲಿನೂ ಹೋಗೋಕ್ಕಾಗಲ್ಲ, ನಾಳೆ ಬೆಳಿಗ್ಗೆ ನಿಮ್ಮ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡ್ತೀನಿ, ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಸೌಮ್ಯಳನ್ನು ಕನ್ವಿನ್ಸ್ ಮಾಡ್ತಾರೆ. ಸೌಮ್ಯ ಸರಿ, ಬಟ್ ನಾನು ಈ ರೂಮಲ್ಲಿ ಇರಲ್ಲ, ಬೇರೆ ಕಡೆ ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ಮತ್ತೆ ವಾರ್ಡನ್, ಈಗ ಎಲ್ಲರೂ ಮಲಗಿದ್ದಾರಮ್ಮ, ಬೇರೆ ರೂಮಲ್ಲಿ ಸ್ಪೇಸ್ ಕೂಡ ಇಲ್ಲ, ಇವತ್ತೊಂದಿನ ಇಲ್ಲಿ ಅಡ್ಜಸ್ಟ್ ಮಾಡ್ಕೊ ಅಂತ ಕನ್ವಿನ್ಸ್ ಮಾಡಿ ಹೋಗ್ತಾರೆ. ಸೌಮ್ಯ ರಕ್ಷಾಳ ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕೂ ಭಯಪಡ್ತಾ ಇದ್ಲು. ರಕ್ಷಾಗೆ ಏನೂ ಗೊತ್ತಾಗ್ತಾ ಇರಲ್ಲ. ರಕ್ಷಾ ಸೌಮ್ಯಳ ಹತ್ತಿರ, ನೀನು ಯಾಕೆ ನನ್ನನ್ನು ನೋಡಿ ಭಯಪಡ್ತಿರೋದು, ನಾನು ಏನು ಮಾಡಿದೆ ನಿನಗೆ, ಯಾಕೆ ಈ ರೂಮಲ್ಲಿ ಇರಲ್ಲ ಅಂತ ಇದೆಯಾ ಅಂದಾಗ ಸೌಮ್ಯ, ಪ್ಲೀಸ್ ನೀನು ನನಗೆ ಏನೂ ಮಾಡಬೇಡ ಅಂತ ಅಳೋಕ್ಕೆ ಶುರು ಮಾಡ್ತಾಳೆ. ಆಗ ರಕ್ಷಾ, ಅಯ್ಯೋ ಸೌಮ್ಯ, ನಾನೇನು ಮಾಡಿದೆ ನಿನಗೆ, ನೀನು ಬಾತ್ರೂಮಲ್ಲಿ ಕೂಗ್ತಿರೋದು ಬಿಟ್ಟರೆ ನನಗೇನೂ ಗೊತ್ತಿಲ್ಲ, ನೀನು ಯಾಕೆ ನನ್ನ ಮೇಲೆ ಹೀಗೆಲ್ಲ ಮಾತಾಡ್ತಿದ್ಯಾ ಅಂತ ಅವಳು ಅಳೋಕ್ಕೆ ಶುರು ಮಾಡ್ತಾಳೆ. ಅದಕ್ಕೆ ಸೌಮ್ಯ, ನೀನು ಯಾಕೆ ದಿನಾ ರಾತ್ರಿ 4 ಗಂಟೆವರೆಗೂ ಎದ್ದಿರ್ತೀಯ, ಕೂತ್ಕೊಂಡು ಏನು ಮಾಡ್ತಾ ಇರ್ತೀಯ, ಇವತ್ತು ಯಾಕೆ ನೀನು ಆ ವಾರ್ಡ್ರೋಬಲ್ಲಿರೋ ಸೀರೆನೆಲ್ಲ ತೆಗೆದು ಹಾಕ್ಕೊಂಡು ಆ ಥರ ಆಡ್ತಾ ಇದೆಯಾ ಅಂತ ಅಂದಾಗ ರಕ್ಷಾ, ಆ ವಾರ್ಡ್ರೋಬ್ ನನಗೆಲ್ಲಿ ಓಪನ್ ಮಾಡೋಕ್ಕೆ ಬರುತ್ತೆ ಅಂತ ಕೇಳ್ತಾಳೆ. ಅದಕ್ಕೆ ಸೌಮ್ಯ, ನಾನು ನೋಡಿದ್ದೀನಿ ನೀನು ಓಪನ್ ಮಾಡಿದ್ದು ಅಂದಾಗ ರಕ್ಷಾ ಅವಳು ತುಂಬ ನಂಬೋ ಚಾಮುಂಡೇಶ್ವರಿ ದೇವರ ಮೇಲೆ ಆಣೆ ಮಾಡಿ ಇಲ್ಲ ಅಂತ ಹೇಳ್ತಾಳೆ. ಆಗ ಸೌಮ್ಯಗೆ ಸ್ವಲ್ಪ ನಂಬಿಕೆ ಬರುತ್ತೆ. ಅವಳು ನಡೆದಿರೋದನ್ನೆಲ್ಲ ರಕ್ಷಾ ಹತ್ರ ಹೇಳಿದಾಗ ರಕ್ಷೆಗೂ ಕೂಡ ಫುಲ್ ಶಾಕ್ ಆಗುತ್ತೆ. ಯಾಕೆಂದರೆ ಅವಳು ಯಾವತ್ತೂ ಕೂಡ ರಾತ್ರಿ 4 ಗಂಟೆವರೆಗೂ ಕೂತ್ಕೊಂಡೇ ಇರಲಿಲ್ವಂತೆ. ನೀನು ಮಲಗಿ ಅರ್ಧ ಗಂಟೆ 1 ಅವರಲ್ಲಿ ನಾನು ಕೂಡ ಮಲ್ಕೋತಾ ಇದ್ದೆ. ನಾನು ಮಲಗಿದ್ರೆ ಬೆಳಿಗ್ಗೆ ನನಗೆ 9 ಗಂಟೆಗೆ ಎಚ್ಚರ ಆಗೋದು. ಮಧ್ಯದಲ್ಲಿ ನಾನು ವಾಶ್ರೂಮ್ಗೆ ಕೂಡ ಹೋಗೋಕ್ಕೆ ಒಂದಿನನೂ ಎದ್ದಿಲ್ಲ ಅಂತ ರಕ್ಷಾ ಹೇಳ್ತಾಳೆ.
ಅದು ಅಲ್ಲದೆ ನೈಟ್ ಏನೇನೆಲ್ಲ ಆಯ್ತಲ್ಲ ಇದೆಲ್ಲ ನನಗೆ ಯಾವುದೂ ಕೂಡ ಗೊತ್ತಿಲ್ಲ. ನಾನು ಊಟ ಮಾಡಿ ಬಂದು ಮಲ್ಕೊಂಡೆ. ನಾನು ಬಂದಾಗ ನೀನು ಕೂಡ ಮಲ್ಕೊಂಡೇ ಇದ್ದೆ ಅಲ್ಲ, ನನಗೆ ಇದೆಲ್ಲ ಏನೂ ಗೊತ್ತಿಲ್ಲ ಅಂತ ಹೇಳ್ತಾಳೆ. ರಕ್ಷಾಳ ಮಾತು ಕೇಳಿ ಸೌಮ್ಯಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಹಾಗಾದರೆ ಇಷ್ಟು ದಿನ 4 ಗಂಟೆವರೆಗೂ ಕೂತ್ಕೊಂಡಿದ್ಯಾರೋ, ನಾನು ಯಾರ ಹತ್ರ ಮಾತಾಡ್ತಾ ಇದ್ದೆ ಅಂತ ಅವಳಿಗೆ ಫುಲ್ ಕನ್ಫ್ಯೂಸ್ ಆಗುತ್ತೆ. ಅವರಿಬ್ಬರು ಮೋಸ್ಟ್ಲಿ ಈ ರೂಮಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅನಿಸುತ್ತೆ, ನಾವು ನಾಳೆ ಬೆಳಿಗ್ಗೆ ಬೇಗ ಎದ್ದು ಇಲ್ಲಿಂದ ಹೊರಟು ಬಿಡೋಣ ಅಂತ ಹೇಳಿ ಅವತ್ತು ರಾತ್ರಿಯೆಲ್ಲ ಅವರು ಮಲ್ಕೋದೇ ಇಲ್ಲ. ಬೆಳಿಗ್ಗೆ ಎದ್ದು ಹೋಗುವಾಗ ಅವರು ಕ್ಯೂರಿಯಾಸಿಟಿಗೆ ಮತ್ತೆ ಆ ವಾರ್ಡ್ರೋಬ್ ಓಪನ್ ಮಾಡಿ ನೋಡೋಣ ಅಂತ ಹೋದಾಗ ಆ ವಾರ್ಡ್ರೋಬ್ ಡೋರ್ ಓಪನ್ ಕೂಡ ಆಗುತ್ತೆ. ಅದರಲ್ಲಿ ತುಂಬ ಟೈಮ್ ಇಟ್ಟಾಗ ಈ ಜೇಡ್ರ ಬಲೆ ಕಟ್ಕೊಳ್ಳುತ್ತಲ್ವ, ಅದೇ ರೀತಿ ಸೀರೆ ಬಳೆ ಎಲ್ಲ ಇತ್ತಂತೆ. ಇದೇ ಸೀರೆಯಲ್ಲಿ ನಾನಿನ್ನ ನೋಡಿತ್ತು ಅಂತ ಸೌಮ್ಯ ರಕ್ಷಾಗೆ ಹೇಳಿದಾಗ ಅವರಿಬ್ಬರು ಮತ್ತೆ ಅಲ್ಲಿ 1 ಸೆಕೆಂಡ್ ಕೂಡ ಇರೋದೇ ಇಲ್ಲ. ಇದಿಷ್ಟು ಸೌಮ್ಯ ಮತ್ತು ರಕ್ಷಾ ಎನ್ನುವ ಇಬ್ಬರು ಹುಡುಗಿರು ಕೆಂಗೇರಿಯ ಲೇಡೀಸ್ ಹಾಸ್ಟೆಲಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರುವ ಘಟನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯ ಇನ್ನೊಂದು ಥ್ರಿಲ್ಲಿಂಗ್ ಕಥೆಯ ಜೊತೆಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.